ಹಲೋ ಎಲ್ರು ಹೇಗಿದ್ದೀರಾ? ಚಳಿಗಾಲದಲ್ಲಿ ಜಾಸ್ತಿ ನೀರು ಕುಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು. ಹಾಗೆ ಒಂದು ನಾರ್ಮಲ್ ನೀರಿಗೆ ಈ ಥರ ಚಿಯಾ ಸೀಡ್ಸ್‌ನ ಹಾಕ್ಬಿಟ್ಟು ಬಳಸ್ಕೊಳ್ಳೋದು ಅಥವಾ ಯಾವುದೇ ಜ್ಯೂಸ್‌ಗೂ ಕೂಡ ಚಿಯಾ ಸೀಡ್ಸ್‌ನ ಒಂದು ಹಾಫ್ ಆನ್ ಅವರ್, 1 ಅವರ್ ಬಿಫೋರ್ ನೀರಿಗೆ ನೆನೆ ಹಾಕ್ಬಿಟ್ಟು ಆಮೇಲೆ ಕುಡಿದ್ರೆ ಬಾಡಿ ಕೂಡ ತಂಪಾಗಿರುತ್ತೆ ಅನ್ನೋದಕ್ಕೋಸ್ಕರ ನೆನೆ ಹಾಕಿದ್ದೆ. ಸೊ ಇದು 2 ದಿನದ ವ್ಲಾಗ್ ಆಗಿರುತ್ತೆ. ಸಾಟರ್ಡೆ ಹಾಗೆ ಸಂಡೇ. ಸೊ ನಾವು ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿಗೆ ಅಂತ ಹೇಳಿಬಿಟ್ಟು ಹೊರಟ್ವಿ. ಸೊ ಆಲ್ರೆಡಿ ಮೆಟ್ರೋದು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೆ, ಹಾಗಾಗಿ ಮತ್ತೆ ಹಾಕ್ತಾಯಿಲ್ಲ. ಸೊ ಅಲ್ಲಿ ಕೊತ್ತಂಬರಿ ಬೀಜ ಹಾಗೆ ಇದು ಪಾಲಕ್ ಸೊಪ್ಪುದು ಸ್ವಲ್ಪ ಒಂದೆರಡು ಹೂವದು ಬೀಜಗಳೆಲ್ಲ ತೊಗೊಂಡು ಬಂದಿದ್ವಿ. ಸೊ ನಮ್ಮ ಹಸ್ಬೆಂಡ್ ಹಾಕ್ತಾಯಿದ್ರು, ನಾನೆಲ್ಲ ಕವರ್ ಓಪನ್ ಮಾಡಿಬಿಟ್ಟು ತೆಕ್ಕೊಡ್ತಿದ್ದೆ. ಇದು ನನ್ನ ಮಗ ಮಾಡಿರೋ ವೀಡಿಯೋ. ಎಲ್ಲ ಹಾಕಿ ಇನ್ನೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿರಲಿಲ್ಲ. ಸೊ ಸಂಡೇ ಮಾರ್ನಿಂಗು ಸೊ ಎಲ್ಲ ಫಸ್ಟ್ ಇದನ್ನು ಹಾಕ್ಬಿಟ್ಟು ಆಮೇಲೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು 45 ಮಿನಿಟ್ಸಲ್ಲಿ ಇಷ್ಟು ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದೆ. ಸಾಂಬಾರು ಅಡುಗೆ ಮಾಡಿದಾಗ ಸಾಂಬಾರು ರೈಸ್ ವೈಟ್ ರೈಸ್ ಇರುತ್ತೆ. ಸೊ ಬ್ರೇಕ್ಫಾಸ್ಟ್ ಅಂತ ಮಾಡಿದಾಗ ಇಷ್ಟನ್ನು ಯೂಶ್ವಲಿ ಇರುತ್ತೆ ನಮ್ಮ ಮನೆಯಲ್ಲಿ. ಸೊ ಅದಾದಮೇಲೆ ಒಂದು ಲೆಮನ್ದು ಸ್ಯಾಚೆಟ್ ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ವಿ. ಸೊ ಅದ್ರದ್ದು ವೀಡಿಯೋನ ನಾನು ಇನ್ನೊಂದು ಸತಿ ಕ್ಲಿಯರಾಗಿ ನಿಮಗೆ ಶೇರ್ ಮಾಡ್ತೀನಿ ವೀಡಿಯೋ ಮಾಡಿಕೊಂಡು. ಸೊ ಅದಾದಮೇಲೆ ಕೆಲವೊಂದು ಕಾಫಿ ಗ್ಲಾಸದು ಕಪ್ಪೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿ ಹೊಡೆದೋಗ್ಬಿಟ್ಟಿತ್ತು ನನ್ನಿಂದ. ಸೊ ತೊಗೊಂಡು ಬರೋಣ ಅಂತೇಳ್ಬಿಟ್ಟು ವಿಶಾಲ್ ಮಾರ್ಟಿಗೆ ಹೋದ್ವಿ. ಸೊ ಗ್ಲಾಸಸ್ ಎಲ್ಲ ಸ್ವಲ್ಪ ಇಲ್ಲಿ ರೇಟು ಆ್ಯಾವ್ರೇಜಾಗಿರುತ್ತೆ, ತುಂಬ ಜಾಸ್ತಿ ಇರೋದಿಲ್ಲ. ಅಂದರೆ ಜಾಸ್ತಿ ಏನು ವೆರೈಟಿ ಇರೋದಿಲ್ಲ. ಇದ್ದಿದ್ರಲ್ಲೇ ನಮಗೆ ರೆಗ್ಯುಲರ್ ಯೂಸ್ ಮಾಡೋದಕ್ಕೆ ಕರೆಕ್ಟಾಗಿತ್ತು ಅಂತ ಹೇಳಿಬಿಟ್ಟು ಹೋಗಿದ್ವಿ. ಇದಿಷ್ಟು ನನ್ನ ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್. ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.